ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 1008 ಡಿಸ್ಕಸ್ ಮಾಡ್ತಾ ಇದ್ವಿ. ದಿನಾಂಕ 26ನೇ ನವೆಂಬರ್ 2025. ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋ ಮುನ್ನ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಸರಿ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಡಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಸಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿಗೆ ಸೈಕ್ಸ್ ನೈಟ್ ಜಾರ್ ಅನ್ನು ಈ ಕೆಳಗಿನ ಯಾವ ಸ್ಥಳದಲ್ಲಿ ದಾಖಲಿಸಲಾಗಿದೆ? ಸೈಕ್ಸ್ ನೈಟ್ ಜಾರ್, ಸೊ ಇದೊಂದು ಪಕ್ಷಿಯ ಹೆಸರಾಗಿರುತ್ತೆ. ಸೊ ದಿಸ್ ಹ್ಯಾಸ್ ಬೀನ್ ರೆಕಾರ್ಡೆಡ್ ಫಾರ್ ದಿ ವೆರಿ ಫಸ್ಟ್ ಟೈಮ್ ಇನ್ ಸೌತ್ ಇಂಡಿಯಾ ಅಟ್ ವಿಚ್ ಆಫ್ ದಿ ಫಾಲೋಯಿಂಗ್ ಪ್ಲೇಸಸ್? ಸೊ ಇದನ್ನ ಸೈಕ್ಸ್ ನೈಟ್ ಜಾರ್ ಅಂತ ಕರಿತೇವೆ. ಇದೊಂದು ಪಕ್ಷಿಯ ಹೆಸರಾಗಿರುತ್ತೆ. ಈ ಒಂದು ಪಕ್ಷಿ ಪ್ರಪ್ರಥಮ ಬಾರಿಗೆ ದಕ್ಷಿಣ ಭಾರತದಲ್ಲಿ ಕಾಣಿಸಿಕೊಂಡಿರುತ್ತೆ. ಸೊ ಐತಿಹಾಸಿಕವಾಗಿ ಯಾವತ್ತೂ ಕೂಡ ಇದು ದಕ್ಷಿಣ ಭಾರತದಲ್ಲಿ ಕಂಡಿಲ್ಲ. ಹಾಗಿದ್ರೆ ದಕ್ಷಿಣ ಭಾರತದ ಯಾವ ಪ್ರದೇಶದಲ್ಲಿ ಈ ಪಕ್ಷಿ ಕಾಣಿಸಿಕೊಂಡಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮಂಗಳೂರಿನಲ್ಲಿ ಈ ಪಕ್ಷಿ ಪತ್ತೆ ಆಗಿರುತ್ತೆ. ಸೊ ಇದನ್ನ ನಾವು ಸೈಕ್ಸ್ ನೈಟ್ ಜಾರ್ ಅಂತ ಹೇಳ್ತೇವೆ. ಈ ಚಿತ್ರದಲ್ಲಿ ನೀವು ನೋಡ್ಬೋದಾಗಿರುತ್ತೆ. ಸೊ ಈ ಪಕ್ಷಿ ದಕ್ಷಿಣ ಭಾರತದ ಮಂಗಳೂರಿನಲ್ಲಿ ಪ್ರಪ್ರಥಮ ಬಾರಿಗೆ ದಾಖಲಾಗಿರ್ತಕ್ಕಂಥ ಪಕ್ಷಿಯಾಗಿರುತ್ತೆ. ಸೊ ಇದರ ಬಗ್ಗೆ ನಾವಿಲ್ಲಿ ಸಂಪೂರ್ಣ ಮಾಹಿತಿಯನ್ನು ಡಿಸ್ಕಸ್ ಮಾಡೋಣ. ಸೊ ಮೊದಲನೇದು, ಆ ಪಕ್ಷಿಯ ಹೆಸರು ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಇದನ್ನು ನಾವು ಸೈಕ್ಸ್ ನೈಟ್ ಜಾರ್ ಅಂತ ಹೇಳ್ತೇವೆ. ಸೊ ಇದರ ಸೈಂಟಿಫಿಕ್ ನೇಮ್ ಏನು ಅಂದರೆ ಕ್ಯಾಪ್ರಿಮುಲ್ಗಸ್ ಮಹಾರ್ಟೆನ್ಸಿಸ್ ಅಂತ ಹೇಳ್ತೇವೆ. ಸೊ ಇದು ಮಂಗಳೂರಿನಲ್ಲಿ ಪ್ರಪ್ರಥಮ ಬಾರಿಗೆ ದಕ್ಷಿಣ ಭಾರತದ ಪ್ರಾಂತ್ಯದಲ್ಲಿ ಪತ್ತೆಯಾಗಿರ್ತಕ್ಕಂಥ ಒಂದು ಪಕ್ಷಿ ಆಗಿರುತ್ತೆ. ಸೊ ಈ ಪಕ್ಷಿಯ ಮಾಹಿತಿಯನ್ನು ನಾವು ಡಿಸ್ಕಸ್ ಮಾಡೋದಾದ್ರೆ, ಸಾಮಾನ್ಯವಾಗಿ ಅವು ಕಂಡು ಬರ್ತಕ್ಕಂಥ ಪ್ರದೇಶ ಯಾವುದು ಅಂದ್ರೆ ನಾರ್ತ್ ವೆಸ್ಟರ್ನ್ ಸೌತ್ ಏಷ್ಯಾದಲ್ಲಿ ಕಂಡು ಬರುತ್ತೆ. ಫಾರ್ ಎಕ್ಸಾಂಪಲ್ ಇಂಡಿಯಾದಲ್ಲಿ, ಪಾಕಿಸ್ತಾನದಲ್ಲಿ ಮತ್ತು ಅಫ್ಘಾನಿಸ್ತಾನದಲ್ಲಿ. ಬಟ್ ನಮ್ಮ ಭಾರತ ದೇಶದಲ್ಲಿ ಕೇವಲ ಉತ್ತರ ಭಾರತ ದೇಶದಲ್ಲಿ ಮಾತ್ರ ಕಂಡು ಬರ್ತಾ ಇತ್ತು. ಈಗ ದಕ್ಷಿಣ ಭಾರತದಲ್ಲೂ ಕೂಡ ಪತ್ತೆಯಾಗಿರುವ ಕಾರಣದಿಂದ ಇದು ಸುದ್ದಿಯಲ್ಲಿರುತ್ತೆ. ಸೊ ಈ ಒಂದು ಪಕ್ಷಿ ಏನಿದೆ, ಇದು 20ರಿಂದ 25 ಸೆಂಟಿಮೀಟರ್ ಉದ್ದವಿರ್ತಕ್ಕಂಥ ಒಂದು ಪಕ್ಷಿ ಆಗಿರುತ್ತೆ. ಅದಕ್ಕೆ ಶಾರ್ಟ್ ಬಿಲ್ ಅಂದ್ರೆ ಚಿಕ್ಕದಾಗಿರ್ತಕ್ಕಂಥ ಕೊಕ್ಕು, ಬ್ಲಾಕಿಶ್ ಬ್ರೌನ್ ಐರಿಸ್ಗಳನ್ನ ಹೊಂದಿರುತ್ತೆ. ಅಂದ್ರೆ ಅದರ ವರ್ಣಪಟಲ, ಕಣ್ಣಲ್ಲಿರ್ತಕ್ಕಂಥ ಒಂದು ವರ್ಣಪಟಲ ಏನಿರುತ್ತೆ, ಆ ವರ್ಣಪಟಲ ಕಪ್ಪು ಕಂದು ಬಣ್ಣದ ವರ್ಣಪಟಲವನ್ನ ಹೊಂದಿರತಕ್ಕಂಥ ಒಂದು ಪಕ್ಷಿ ಆಗಿರುತ್ತೆ. ಸೊ ಇದು ಸಾಮಾನ್ಯವಾಗಿ ನಾಕ್ಟರ್ನಲ್ ಆಗಿರುತ್ತೆ, ಅಂದ್ರೆ ನಿಶಾಚಾರಿ, ರಾತ್ರಿಯ ವೇಳೆ ಹೆಚ್ಚು ಆಕ್ಟಿವ್ ಇರತಕ್ಕಂಥ ಒಂದು ಪಕ್ಷಿ ಆಗಿರುತ್ತೆ. ಕೀಟಗಳನ್ನ ತಿಂತಕ್ಕಂಥ ಒಂದು ಪಕ್ಷಿ ಆಗಿರುತ್ತೆ. ಮತ್ತೆ ಇದು ಪಾರ್ಷಿಯಲಿ ಮೈಗ್ರೇಟರಿ ಆಗಿರುತ್ತೆ. ಅಂದ್ರೆ ಸಂಪೂರ್ಣವಾಗಿ ಇದು ವಲಸೆ ಹೋಗೋದಿಲ್ಲ, ಪಾರ್ಷಿಯಲಿ ಅಥವಾ ಭಾಗಶಃ ವಲಸೆ ಹೋಗ್ತಕ್ಕಂಥ ಒಂದು ಪಕ್ಷಿಯಾಗಿ ನಾವು ಇದನ್ನ ನೋಡ್ಬೋದಾಗಿರುತ್ತೆ. ಸೊ ಈಗ ಈ ನೈಟ್ ಜಾರ್, ಸೈಕ್ಸ್ ನೈಟ್ ಜಾರ್ ಮತ್ತೆ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ನೈಟ್ ಜಾರ್, ಇದನ್ನ ನಾವು ಕಾಮನ್ ಇಂಡಿಯನ್ ನೈಟ್ ಜಾರ್ ಅಂತ ಹೇಳ್ತೇವೆ. ಸೊ ಇವೆರಡರ ಮಧ್ಯೆ ನಾವು ಹೋಲಿಕೆಯನ್ನ ಮಾಡೋದಾದ್ರೆ, ಮೊದಲು ಸೈಕ್ಸ್ ನೈಟ್ ಜಾರ್ ಬಂದು 20ರಿಂದ 25 ಸೆಂಟಿಮೀಟರ್ ಇರುತ್ತೆ. ಕಾಮನ್ ಇಂಡಿಯನ್ ನೈಟ್ ಜಾರ್ ಬಂದು 23ರಿಂದ 28 ಸೆಂಟಿಮೀಟರ್ ಲೆಂತ್ ಅನ್ನ ಹೊಂದಿರತಕ್ಕಂಥ ಒಂದು ಪಕ್ಷಿ ಆಗಿರುತ್ತೆ. ಸೊ ಇದರ ಆವಾಸ ಸ್ಥಾನವನ್ನ ನಾವು ನೋಡೋದಾದ್ರೆ, ಸೈಕ್ಸ್ ನೈಟ್ ಜಾರ್ ಆಲ್ರೆಡಿ ಎಲ್ಲಿ ಕಂಡು ಬರುತ್ತೆ ಅಂತ ಹೇಳಿದ್ದೇನೆ. ಸೊ ಸೌತ್ ಇಂಡಿಯಾದಲ್ಲಿ ಇದು ಪ್ರಪ್ರಥಮ ಬಾರಿಗೆ ಕಂಡಿರ್ತಕ್ಕಂಥದ್ದು ನಾರ್ತ್ ವೆಸ್ಟ್ ಆಫ್ ಸೌತ್ ಏಷ್ಯಾದಲ್ಲಿ ಸಾಮಾನ್ಯವಾಗಿ ಕಂಡು ಬರುತ್ತೆ. ಸೊ ಕಾಮನ್ ಇಂಡಿಯನ್ ನೈಟ್ ಜಾರ್ ಬಂದು, ಸೊ ಇಟ್ ಈಸ್ ಡಿಸ್ಟ್ರಿಬ್ಯೂಟೆಡ್ ವೈಡ್ಲಿ ಅಕ್ರಾಸ್ ಇಂಡಿಯಾ, ಭಾರತ ದೇಶದಾದ್ಯಂತ ಎಲ್ಲಿ ಬೇಕಾದರೂ ಕಂಡು ಬರ್ತಕ್ಕಂಥ ಒಂದು ಪಕ್ಷಿಯನ್ನು ನಾವು ಕಾಮನ್ ಇಂಡಿಯನ್ ನೈಟ್ ಜಾರ್ ಅಂತ ಕರಿತೇವೆ. ಸೊ ಅದಾದ್ಮೇಲೆ ಇದರ ಪ್ಲಮೇಜ್ ಅಂದ್ರೆ ಅದರ ಪುಕ್ಕಗಳು ಅಥವಾ ಅದರ ಗರಿಗಳು ಯಾವ ಬಣ್ಣವನ್ನ ಹೊಂದಿರುತ್ತೆ ಅಂದ್ರೆ, ಸೊ ಸೈಕ್ಸ್ ನೈಟ್ ಜಾರ್ ಬಂದು ಸ್ಯಾಂಡಿ ಬ್ರೌನ್ ಸ್ಪಾಟ್ಸ್ ಅನ್ನ ಹೊಂದಿರುತ್ತೆ. ಅಂದ್ರೆ ಮರಳು ಮಿಶ್ರಿತ ಕಂದು ಬಣ್ಣದ ಚುಕ್ಕೆಗಳನ್ನ ಹೊಂದಿರತಕ್ಕಂಥ ಒಂದು ಪಕ್ಷಿ. ಸೊ ನಮ್ಮ ಭಾರತ ದೇಶದ ನೈಟ್ ಜಾರ್ ಡಾರ್ಕರ್ ಆಗಿರುತ್ತೆ, ಗಾಢವಾಗಿರುತ್ತೆ. ಸೊ ಲೆಸ್ ಸ್ಯಾಂಡಿ ಅಂದ್ರೆ ಆ ಮರಳಿನ ಬಣ್ಣ ಕಡಿಮೆ ಇರತಕ್ಕಂಥ ಒಂದು ನೈಟ್ ಜಾರ್ ಆಗಿ ನಾವು ನೋಡ್ಬೋದಾಗಿರುತ್ತೆ. ಇನ್ನು ಮೈಗ್ರೇಷನ್ ಬಿಹೇವಿಯರ್ಗೆ ಬಂದಾಗ, ಸೈಕ್ಸ್ ನೈಟ್ ಜಾರ್ ಅಂತಕ್ಕಂಥದ್ದು ಪಾರ್ಷಿಯಲಿ ಮೈಗ್ರೇಟರಿ ಆಗಿರುತ್ತೆ. ಸೊ ನಮ್ಮ ಭಾರತ ದೇಶದ ಒಂದು ನೈಟ್ ಜಾರ್ ಅನ್ನ ರೆಸಿಡೆಂಟ್ ಅಂತ ಕರಿತೇವೆ. ಅಂದ್ರೆ ಅದು ಎಲ್ಲೂ ಕೂಡ ವಲಸೆ ಹೋಗೋದಿಲ್ಲ. ಸೊ ಭಾರತ ದೇಶದಲ್ಲಿಯೇ ಇರ್ತಕ್ಕಂಥ ಒಂದು ಪಕ್ಷಿಯಾಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇನ್ನು ಈ ಒಂದು IUCN ಸ್ಟೇಟಸ್ ಅನ್ನ ನಾವು ನೋಡೋದಾದ್ರೆ, ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಕನ್ಸರ್ವೇಷನ್ ಆಫ್ ನೇಚರ್, ಇದರ ಸ್ಥಾನಮಾನವನ್ನು ನಾವು ನೋಡೋದಾದ್ರೆ, ಸೈಕ್ಸ್ ನೈಟ್ ಜಾರ್ ಏನಿದೆ ಅದನ್ನ ಲೀಸ್ಟ್ ಕನ್ಸರ್ನ್ ಅಥವಾ ಕನಿಷ್ಠ ಕಾಳಜಿ ಅಂತ ಹೇಳ್ತೇವೆ. ಅದರರ್ಥ ಅದರ ಪಾಪ್ಯುಲೇಷನ್ ಇನ್ನೂ ಕೂಡ ಬಹಳ ಹೆಚ್ಚಾಗಿರ್ತಕ್ಕಂಥ ಒಂದು ಪಕ್ಷಿ ಆಗಿರುತ್ತೆ. ಇನ್ನು ಇಂಡಿಯನ್ ನೈಟ್ ಜಾರ್ ಏನಿದೆ, ಇದು ಕೂಡ ಲೀಸ್ಟ್ ಕನ್ಸರ್ನ್ ಅಥವಾ ಕನಿಷ್ಠ ಕಾಳಜಿ ಪಟ್ಟಿಗೆ ಸೇರಿಸಲಾಗಿರುತ್ತೆ.
ಆಗಿರುತ್ತೆ. ಇನ್ನೂ ಒಂದು ನೈಟ್ ಜಾರ್ ಬರುತ್ತೆ, ಅದನ್ನು ನಾವು ಯುರೋಪಿಯನ್ ನೈಟ್ ಜಾರ್ ಅಂತ ಹೇಳ್ತೇವೆ. ಸೊ ಇದು ಕೂಡ IUCN ಪಟ್ಟಿಯಲ್ಲಿ ಲೀಸ್ಟ್ ಕನ್ಸರ್ನ್ ಇರುತ್ತೆ. ಅಂದ್ರೆ 3 ನೈಟ್ ಜಾರ್ಸ್ ಏನಿರುತ್ತೆ, ಸೈಕ್ಸ್, ಇಂಡಿಯನ್ ಮತ್ತೆ ಯುರೋಪಿಯನ್, ಈ 3 ಕೂಡ IUCN ಪಟ್ಟಿಯಲ್ಲಿ ಲೀಸ್ಟ್ ಕನ್ಸರ್ನ್ ಕ್ಯಾಟಗರಿಯಲ್ಲಿ ಇರ್ತಕ್ಕಂಥ ಪಕ್ಷಿಯಾಗಿ ನಾವು ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 2. ಇಸ್ರೋ ಬ್ಲೂಬರ್ಡ್ 6 ಅನ್ನು ಈ ಕೆಳಗಿನ ಯಾವ ಉಡಾವಣಾ ವಾಹನದ ಮೂಲಕ ಉಡಾವಣೆ ಮಾಡಿತು? ಇಸ್ರೋ ಲಾಂಚ್ ಬ್ಲೂಬರ್ಡ್ 6 ಅಬೋರ್ಡ್ ವಿಚ್ ಆಫ್ ದಿ ಫಾಲೋಯಿಂಗ್ ಲಾಂಚ್ ವೆಹಿಕಲ್? ಸೊ ಇಸ್ರೋದವರು ಅಮೆರಿಕಾದ ಹೆವಿಯೆಸ್ಟ್ ಅಂದ್ರೆ ಅತ್ಯಂತ ಭಾರವಾಗಿರ್ತಕ್ಕಂಥ ಒಂದು ಉಪಗ್ರಹವನ್ನ ಉಡಾವಣೆ ಮಾಡ್ತಾ ಇದ್ದಾರೆ. ಸೊ ಡಿಸೆಂಬರ್ 15th ಆಗುತ್ತಿದೆ ಆಕ್ಚುಲಿ, ಬಟ್ ಐ ಹ್ಯಾವ್ ಗಿವನ್ ಇನ್ ಪಾಸ್ಟ್ ಟೆನ್ಸ್ ಬಿಕಾಸ್ ಇಟ್ ಇಸ್ ಮ್ಯಾಟರ್ ಆಫ್ 1 or 2 days ಆಗಿರೋದ್ರಿಂದ. ಸೊ ಈ ಒಂದು ಸ್ಯಾಟಲೈಟ್ ಅನ್ನು ನಾವು ಬ್ಲೂಬರ್ಡ್ 6 ಅಂತ ಹೇಳ್ತೇವೆ. ಇದು ಅಮೆರಿಕಾಗೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಯಾಟಲೈಟ್ ಆಗಿರುತ್ತೆ. ಸೊ ಈ ಒಂದು ಸ್ಯಾಟಲೈಟ್ ಅನ್ನ ಯಾವ ಲಾಂಚ್ ವೆಹಿಕಲ್ ನ ಮುಖಾಂತರ ಲಾಂಚ್ ಮಾಡಲಾಗುತ್ತೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ LVM-3 ನ ಮುಖಾಂತರ ಬ್ಲೂಬರ್ಡ್ ಸ್ಯಾಟಲೈಟ್ ಆಫ್ USA ಅನ್ನ ನಮ್ಮ ಭಾರತ ದೇಶದ ಇಸ್ರೋ ವತಿಯಿಂದ ಉಡಾವಣೆ ಮಾಡಲಾಗುತ್ತೆ. ಸೊ ಇದರ ವಿಶೇಷತೆಗಳೇನು ಅನ್ನೋದನ್ನ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಇದು ಇಸ್ರೋ ಲಾಂಚ್ ಮಾಡ್ತಾ ಇರ್ತಕ್ಕಂಥ ಹೆವಿಯೆಸ್ಟ್ US ಕಮರ್ಷಿಯಲ್ ಸ್ಯಾಟಲೈಟ್ ಆಗಿರುತ್ತೆ. ಅಂದ್ರೆ ಅಮೆರಿಕಾಗೆ ಸಂಬಂಧಪಟ್ಟಿರ್ತಕ್ಕಂಥ ಅತ್ಯಂತ ಭಾರವಾಗಿರ್ತಕ್ಕಂಥ ವಾಣಿಜ್ಯ ಉಪಗ್ರಹವನ್ನ ಇಸ್ರೋ ವತಿಯಿಂದ ಲಾಂಚ್ ಮಾಡಲಾಗ್ತಾ ಇದೆ. ಸೊ ಇವರು ಬಳಕೆ ಮಾಡ್ತಾ ಇರ್ತಕ್ಕಂಥ ಲಾಂಚ್ ವೆಹಿಕಲ್ ಅನ್ನ LVM-3 ರಾಕೆಟ್ ಅಂತ ಹೇಳ್ತೇವೆ. ಸೊ ಶ್ರೀಹರಿಕೋಟದಿಂದ ಈ ಒಂದು ಸ್ಯಾಟಲೈಟ್ ಅನ್ನ ಇಸ್ರೋ ವತಿಯಿಂದ ಲಾಂಚ್ ಮಾಡಲಾಗ್ತಾ ಇದೆ. ಸೊ ಹೆವಿ ವೇಟ್ ಅಂದ್ರೆ ಎಷ್ಟು? ಸೊ ಇದರ ತೂಕ 6500 kgಗಳಷ್ಟು ತೂಕವನ್ನ ಹೊಂದಿರುತ್ತೆ. ಸೊ ಈ ಒಂದು ಸ್ಯಾಟಲೈಟ್ ಅನ್ನ ಬಿಲ್ಡ್ ಮಾಡಿರ್ತಕ್ಕಂಥವರು AST ಸ್ಪೇಸ್ ಮೊಬೈಲ್ ಇಂಕ್. ಸೊ ಇದು ಟೆಕ್ಸಾಸ್ ನಲ್ಲಿರ್ತಕ್ಕಂಥ ಒಂದು ಕಂಪನಿ ಆಗಿರುತ್ತೆ. ಸೊ ಆ ಒಂದು ಕಂಪನಿಯನ್ನು ನಾವು AST ಸೈಟ್ ಸ್ಪೇಸ್ ಅಂತ ಕರಿತೇವೆ. ಸೊ ಇವರ ವತಿಯಿಂದ ಬಿಲ್ಡ್ ಆಗಿರ್ತಕ್ಕಂಥ ಒಂದು ಸ್ಯಾಟಲೈಟ್ ಆಗಿರುತ್ತೆ. ಸೊ ಈ ಒಂದು ಸ್ಯಾಟಲೈಟ್ಗೆ ಯೂಸ್ ಮಾಡ್ತಾ ಇರ್ತಕ್ಕಂಥ ಲಾಂಚ್ ವೆಹಿಕಲ್ ಅನ್ನ ಲಾಂಚ್ ವೆಹಿಕಲ್ ಮಾರ್ಕ್ 3 ಅಂತ ಹೇಳ್ತೇವೆ. ಸೊ ದಿಸ್ ಇಸ್ ಇಂಡಿಯಾಸ್ ಮೋಸ್ಟ್ ಪವರ್ಫುಲ್ ಹೆವಿ ಲಿಫ್ಟ್ ರಾಕೆಟ್ ವಿತ್ 100% ಸಕ್ಸಸ್ ರೇಟ್. ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಪ್ರಸ್ತುತವಾಗಿ ಅತ್ಯಂತ ಭಾರವಾದ ಒಂದು ಪೇಲೋಡ್ ಅನ್ನ ಕ್ಯಾರಿ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯವನ್ನ ಹೊಂದಿರುತ್ತೆ. ಸೊ ಇನ್ನೊಂದು ವಿಶೇಷತೆ ಏನು ಅಂದ್ರೆ 100% ಯಶಸ್ಸನ್ನ ಹೊಂದಿರತಕ್ಕಂಥ ಒಂದು ಲಾಂಚ್ ವೆಹಿಕಲ್ ಆಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಯಾರು ಇದನ್ನ ಮ್ಯಾನೇಜ್ ಮಾಡ್ತಾ ಇದ್ದಾರೆ? LVM-3 ಅನ್ನ ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥವ್ರು ಯಾರು ಅಂತ ಕೇಳಿದ್ರೆ NSIL ಅಂದ್ರೆ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಅಂತ ಹೇಳ್ತೇವೆ. ಇದು ಇಸ್ರೋದ ಕಮರ್ಷಿಯಲ್ ವಿಂಗ್ ಆಗಿರುತ್ತೆ. ಅಂದ್ರೆ ಇಸ್ರೋದ ವಾಣಿಜ್ಯ ಅಂಗವಾಗಿರ್ತಕ್ಕಂಥ NSIL ಅಂದ್ರೆ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ನ ವತಿಯಿಂದ ಸೊ ಈ ಒಂದು ಲಾಂಚ್ ವೆಹಿಕಲ್ ಅನ್ನ ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ವಾಟ್ ಈಸ್ ದ ಪರ್ಪಸ್? ಇದನ್ನ ಉಡಾವಣೆ ಮಾಡ್ತಾ ಇರ್ತಕ್ಕಂಥ ಪರ್ಪಸ್ ಏನು ಅಂತ ನಾವಿಲ್ಲಿ ನೋಡೋದಾದ್ರೆ ಪ್ರೊವೈಡ್ ಡೈರೆಕ್ಟ್ ಸೆಲ್ಯುಲಾರ್ ಬ್ರಾಡ್ಬ್ಯಾಂಡ್ ಕನೆಕ್ಟಿವಿಟಿ ಫ್ರಮ್ ಸ್ಪೇಸ್ ಟು ಎವ್ರಿ ಡೇ ಸ್ಮಾರ್ಟ್ ಫೋನ್. ಅಂದ್ರೆ ಅವರು ಅಮೆರಿಕದಲ್ಲಿ ಯೂಸ್ ಮಾಡ್ತಕ್ಕಂಥ ಸ್ಮಾರ್ಟ್ ಫೋನ್ಗಳೇನಿರುತ್ತೆ. ಸೊ ಇನ್ಮೇಲೆ ಇಲ್ಲಿ ಇರ್ತಕ್ಕಂಥ ಯಾವುದೇ ಕನೆಕ್ಷನ್ಸ್ಗಳ ಅವಶ್ಯಕತೆ ಇರೋದಿಲ್ಲ. ನೇರವಾಗಿ ಉಪಗ್ರಹದಿಂದ ದೂರವಾಣಿ ಅಥವಾ ಈ ಮೊಬೈಲ್ ಫೋನ್ಗಳಿಗೆ ಇಂಟರ್ನೆಟ್ ಅನ್ನ ಒದಗಿಸುವ ಉದ್ದೇಶದಿಂದ ಬ್ಲೂಬರ್ಡ್ ಸ್ಯಾಟಲೈಟ್ ಅನ್ನ ಅಮೆರಿಕದವರು ಭಾರತ ದೇಶದ ಒಂದು ಸಹಾಯದೊಂದಿಗೆ ಅದನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 3. ಇತ್ತೀಚೆಗೆ ಭೌಗೋಳಿಕ ಸೂಚಕ ಮಾನ್ಯತೆ ಪಡೆದಿರ್ತಕ್ಕಂಥ ಯಾಕ್ ಚುರ್ಪಿ ಯಾವ ಭಾರತೀಯ ರಾಜ್ಯದ ಸಾಂಪ್ರದಾಯಿಕ ಚೀಸ್ ಆಗಿದೆ? ಸೊ ಯಾಕ್ ಚುರ್ಪಿ ವಿಚ್ ಹ್ಯಾಸ್ ರೀಸೆಂಟ್ಲಿ ರಿಸೀವ್ಡ್ ಜಿಯೋಗ್ರಾಫಿಕಲ್ ಇಂಡಿಕೇಟರ್ ಟ್ಯಾಗ್ ಇಸ್ ಟ್ರೆಡಿಷನಲ್ ಹೈಲ್ಯಾಂಡ್ ಚೀಸ್ ಆಫ್ ವಿಚ್ ಇಂಡಿಯನ್ ಸ್ಟೇಟ್? ಅಂದ್ರೆ ನಮ್ಮ ಭಾರತ ದೇಶದ ಯಾವ ರಾಜ್ಯದ ಒಂದು ಪ್ರಾಡಕ್ಟ್ ಇದಾಗಿರುತ್ತೆ. ಸೊ ಇದನ್ನ ನಾವು ಯಾಕ್ ಚಿರ್ಪಿ ಅಂತ ಕರಿತೇವೆ. ಸೊ ಇದು ಚೀಸ್ ನಿಂದ ಮಾಡ್ತಕ್ಕಂಥ ಒಂದು ಪದಾರ್ಥವಾಗಿರುತ್ತೆ. ಸೊ ಇದು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇದು ಅರುಣಾಚಲ ಪ್ರದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಖಾದ್ಯವಾಗಿರುತ್ತೆ. ಸೊ ಇದಕ್ಕೆ ಈಗ GI ಟ್ಯಾಗ್ ಅನ್ನ ನೀಡಲಾಗಿರುತ್ತೆ. ಸೊ ಈ ಪ್ರಾಡಕ್ಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಯಾಕ್ ಚಿರ್ಪಿ ಅಂತ ಕರಿತೇವೆ. ಇದು ಎತ್ತರದ ಪ್ರದೇಶಗಳಲ್ಲಿ ವಾಸ ಮಾಡ್ತಕ್ಕಂಥ ಯಾಕುಗಳು ಕೊಡ್ತಕ್ಕಂಥ ಹಾಲಿನಿಂದ ಉತ್ಪಾದನೆ ಮಾಡ್ತಕ್ಕಂಥ ಒಂದು ಪ್ರಾಡಕ್ಟ್ ಇದಾಗಿರುತ್ತೆ. ಸೊ ಇದು ಹೈ ಆಲ್ಟಿಟ್ಯೂಡ್ ರೀಜನ್ಸ್ ಪರ್ಟಿಕ್ಯುಲರ್ಲಿ ತವಾಂಗ್ ಅಂಡ್ ವೆಸ್ಟ್ ಕಮೆಂಗ್ ಡಿಸ್ಟ್ರಿಕ್ಟ್ಸ್ ಆಫ್ ಅರುಣಾಚಲ್ ಪ್ರದೇಶ. ಅರುಣಾಚಲ ಪ್ರದೇಶದಲ್ಲಿ 2 ಜಿಲ್ಲೆಗಳು, ಅದನ್ನು ನಾವು
ತವಾಂಗ್ ಮತ್ತೆ ಪಶ್ಚಿಮ ಕೆಮೆಂಗ್ ಅಂತ ಹೇಳ್ತೇವೆ. ಈ ಎರಡು ಜಿಲ್ಲೆಗಳ ಎತ್ತರದ ಪ್ರದೇಶಗಳಲ್ಲಿರ್ತಕ್ಕಂಥ ಯಾಕ್ಗಳಿಂದ ಉತ್ಪತ್ತಿ ಮಾಡ್ತಕ್ಕಂಥ ಒಂದು ಖಾದ್ಯ ಇದಾಗಿರುತ್ತೆ. ಸೊ ಇದು ಮೇಡ್ ಫ್ರಮ್ ಲೋಕಲಿ ಸೋರ್ಸ್ಡ್ ಯಾಕ್ ಮಿಲ್ಕ್, ಅಂದ್ರೆ ಅಲ್ಲಿ ಸ್ಥಳೀಯವಾಗಿ ಸಿಗ್ತಕ್ಕಂಥ ಯಾಕ್ ಹಾಲಿನಿಂದ ಉತ್ಪಾದನೆ ಮಾಡ್ತಕ್ಕಂಥ ಒಂದು ಪ್ರಾಡಕ್ಟ್ ಆಗಿರುತ್ತೆ. ಸೊ ಈ ಒಂದು ಪ್ರಾಡಕ್ಟ್ ಅನ್ನ ತಯಾರಿ ಮಾಡ್ತಕ್ಕಂಥ ಒಂದು ಪದ್ಧತಿ ಏನಿರುತ್ತೆ ಅಥವಾ ಆ ರೆಸಿಪಿ ಏನಿರುತ್ತೆ, ಸೊ ದಟ್ ಈಸ್ ಪಾಸ್ ಡೌನ್ ಥ್ರೂ ಪ್ಯಾಸ್ಚರಲ್ ಫ್ಯಾಮಿಲೀಸ್ ಅಂದ್ರೆ ಈ ದನ ಕರುಗಳನ್ನ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಮೇಯಿಸಿಕೊಳ್ಳುತ್ತಾ ಅವರು ಕೂಡ ವಲಸೆ ಹೋಗ್ತಾ ಇರ್ತಾರೆ. ಸೊ ಆ ರೀತಿಯ ಕಮ್ಯುನಿಟಿಯನ್ನ ನಾವು ಪ್ಯಾಸ್ಚರಲ್ ಕಮ್ಯುನಿಟಿ ಅಂತ ಹೇಳ್ತೇವೆ. ಸೊ ಈ ಒಂದು ಪ್ಯಾಸ್ಚರಲ್ ಕಮ್ಯುನಿಟಿಯಿಂದ ಅದು ತಲೆಮಾರಿನಿಂದ ತಲೆಮಾರಿಗೆ ಈ ಒಂದು ಪದ್ಧತಿ ಅಂದ್ರೆ ಆ ಪಾಕ ಪದ್ಧತಿ ಅಂತಕ್ಕಂಥದ್ದು ಟ್ರಾನ್ಸ್ಫರ್ ಆಗಿರುತ್ತೆ. ಸೊ ಆ ಒಂದು ಐತಿಹಾಸಿಕ ಹಿನ್ನೆಲೆಯನ್ನ ಹೊಂದಿರುವ ಕಾರಣದಿಂದ ಇದಕ್ಕೆ ಈಗ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಟ್ಯಾಗ್ ಅನ್ನ ಕೊಡಲಾಗಿರುತ್ತೆ. ಸೊ ನೇಷನ್ ಸೆಲೆಬ್ರೇಟ್ ಸಂವಿಧಾನ್ ದಿವಸ್, ನಮ್ಮ ಭಾರತ ದೇಶ ಸಂವಿಧಾನ ದಿವಸವನ್ನ 26ನೇ ನವೆಂಬರ್ ಆಚರಣೆ ಮಾಡಲಾಗಿರುತ್ತೆ. ಏನಿದು ಸಂವಿಧಾನದ ದಿವಸದ ಮಹತ್ವ ಅನ್ನೋದನ್ನ ಈ ಒಂದು ಆರ್ಟಿಕಲ್ ಅಲ್ಲಿ ಡಿಸ್ಕಸ್ ಮಾಡೋಣ. ಸೊ ಸಂವಿಧಾನ ದಿವಸ್ ಇದನ್ನ ನಾವು ಕಾನ್ಸ್ಟಿಟ್ಯೂಷನ್ ಡೇ ಅಂತ ಹೇಳ್ತೇವೆ. ಸೊ ಇದನ್ನ ನಾವು ಆಚರಣೆ ಮಾಡ್ತಕ್ಕಂಥದ್ದು ಪ್ರತಿ ವರ್ಷ ನವೆಂಬರ್ 26ನೇ ತಾರೀಕು ಇದನ್ನ ಆಚರಣೆ ಮಾಡ್ತೇವೆ. ಸೊ ಈ ವರ್ಷದ ಥೀಮ್ ಏನಾಗಿರುತ್ತೆ ಅಂದ್ರೆ ಹಮಾರ ಸಂವಿಧಾನ್ ಹಮಾರ ಸ್ವಾಭಿಮಾನ್ ಅಂತಕ್ಕಂಥದ್ದು ಸೊ ಈ ವರ್ಷದ ಸಂವಿಧಾನ ದಿನದ ಒಂದು ಥೀಮ್ ಆಗಿರುತ್ತೆ. ಸೊ ಈಗ ನಮ್ಮ ಸಂವಿಧಾನದ ಬಗ್ಗೆ ನಾವು ಹೆಚ್ಚು ತಿಳ್ಕೊಳ್ಳೋದಾದ್ರೆ ಇದನ್ನ ನಾವು ಸುಪ್ರೀಂ ಲಾ ಆಫ್ ದಿ ಲ್ಯಾಂಡ್ ಅಂತ ಕರಿತೇವೆ. ಅಂದ್ರೆ ನಮ್ಮ ಭೂಮಿಯ ಅತ್ಯುನ್ನತವಾಗಿರ್ತಕ್ಕಂಥ ಒಂದು ಕಾನೂನು, ಇದಕ್ಕಿಂತ ಮೀರಿದ ಯಾವುದೇ ಕಾನೂನು ಇರೋದಿಲ್ಲ. ಸೊ ಅದಕ್ಕೆ ಇದನ್ನ ನಾವು ಸುಪ್ರೀಂ ಲಾ ಆಫ್ ದಿ ಲ್ಯಾಂಡ್ ಅಂತ ಹೇಳ್ತೇವೆ. ಸೊ ಇದನ್ನ ಅಡಾಪ್ಟ್ ಮಾಡ್ಕೊಂಡಿರ್ತಕ್ಕಂಥದ್ದು 26ನೇ ನವೆಂಬರ್ 1949 1949 26th ನವೆಂಬರ್ಗೆ ಇದನ್ನ ನಾವು ಅಂಗೀಕಾರ ಮಾಡಿರ್ತಕ್ಕಂಥ ದಿನವನ್ನ ನಾವು ಸಂವಿಧಾನ ದಿವಸವಾಗಿ ಯೂಸ್ ಮಾಡ್ತೇವೆ ಅಥವಾ ಆಚರಣೆ ಮಾಡ್ತೇವೆ. ಅದನ್ನ ಕಾರ್ಯರೂಪಕ್ಕೆ ತಂದಿರತಕ್ಕಂಥ ದಿನಾಂಕ 26 ಜನವರಿ 1950. ಇದನ್ನ ರಿಪಬ್ಲಿಕ್ ಡೇ ಅಥವಾ ಗಣರಾಜ್ಯ ದಿನವನ್ನಾಗಿ ಆಚರಣೆ ಮಾಡ್ತೇವೆ. ಸೊ ಸಂವಿಧಾನ ದಿವಸವನ್ನ ನಾವು ನವೆಂಬರ್ 26ನೇ ತಾರೀಕು ಪ್ರತಿ ವರ್ಷ ಆಚರಣೆ ಮಾಡ್ತೇವೆ. ಹಾಗಿದ್ರೆ ಸೊ ಈ ಒಂದು ಸಂವಿಧಾನ ರಚನೆಯ ಹಿನ್ನೆಲೆಯನ್ನ ನಾವು ತಿಳ್ಕೊಳ್ಳೋದಾದ್ರೆ ಸೊ ಇದನ್ನ ಡ್ರಾಫ್ಟ್ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ಈ ಒಂದು ಸಂವಿಧಾನವನ್ನ ಅದರ ಕರಡನ್ನ ತಯಾರಿ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿ ಫಾರ್ಮ್ಡ್ ಅಂಡರ್ ಕ್ಯಾಬಿನೆಟ್ ಮಿಷನ್ ಪ್ಲಾನ್ 1946 1946ರಲ್ಲಿ ಕ್ಯಾಬಿನೆಟ್ ಮಿಷನ್ ಪ್ಲಾನ್ ನ ಅಡಿಯಲ್ಲಿ ಒಂದು ಕರಡು ಸಮಿತಿಯನ್ನ ಸ್ಥಾಪನೆ ಮಾಡಲಾಗುತ್ತೆ. ಆ ಕರಡು ಸಮಿತಿಯಿಂದ ರಚನಾ ಸಮಿತಿಯನ್ನ ಅಂದ್ರೆ ಕಾನ್ಸ್ಟಿಟ್ಯೂಯಂಟ್ ಡ್ರಾಫ್ಟಿಂಗ್ ಕಮಿಟಿ ಅಥವಾ ಸಂವಿಧಾನ ರಚನಾ ಸಮಿತಿಯನ್ನ ಮಾಡಲಾಗುತ್ತೆ. ಸೊ ಅವರ ವತಿಯಿಂದ ರಚನೆಗೊಂಡಿರ್ತಕ್ಕಂಥ ಒಂದು ಡಾಕ್ಯುಮೆಂಟ್ ಇದಾಗಿರುತ್ತೆ. So the assembly had 389 members. So ಈ ಒಂದು ಅಸೆಂಬ್ಲಿಯಲ್ಲಿ 389 ಸದಸ್ಯರನ್ನ ಒಳಗೊಂಡಿರುತ್ತೆ. ಈ 389 ಸದಸ್ಯರುಗಳು ಪ್ರಾವಿನ್ಸಸ್ ಅಂದ್ರೆ ಆ ಕಾಲದಲ್ಲಿದ್ದಂತಹ ಪ್ರಾಂತ್ಯಗಳು, ಪ್ರಿನ್ಸ್ಲಿ ಸ್ಟೇಟ್ಸ್ ರಾಜ್ಯ ಪ್ರಭುತ್ವಗಳು ಮತ್ತೆ ಕಮಿಷನರ್ ಪ್ರಾವಿನ್ಸಸ್ ಏನಿರ್ತವೆ. ಸೊ ಇಷ್ಟನ್ನ ರೆಪ್ರೆಸೆಂಟ್ ಮಾಡ್ತಕ್ಕಂಥ 389 ಸದಸ್ಯರು ಇದರೊಳಗಡೆ ಇದ್ದರು. ಸೊ ಇಲ್ಲಿ ಯಾಕೆ ಬೇರೆ ಬೇರೆ ನೇಮ್ಸ್ ಅನ್ನ ಕೊಟ್ಟಿರ್ತೀವಿ ಅಂದ್ರೆ ನಾವು ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿಯನ್ನ ಕ್ರಿಯೇಟ್ ಮಾಡಿದಾಗ ಸೊ ಇಂಡಿಯಾ ವಾಸ್ ನಾಟ್ ಇಂಡಿಪೆಂಡೆಂಟ್, ನಮ್ಗಿನ್ನೂ ಸ್ವತಂತ್ರ ಬಂದಿರಲಿಲ್ಲ. ಸೊ ನಮ್ಮ ಭಾರತ ರಾಷ್ಟ್ರ ಈ ಪ್ರಾವಿನ್ಸಸ್ ಆಗಿರ್ಬೋದು, ಪ್ರಿನ್ಸ್ಲಿ ಸ್ಟೇಟ್ಸ್ ಆಗಿರ್ಬೋದು ಅಥವಾ ಕಮಿಷನರೇಟ್ ಪ್ರಾವಿನ್ಸಸ್ ಆಗಿರ್ಬೋದು ಈ ರೀತಿಯಾಗಿ ಆಳ್ವಿಕೆಗೆ ಒಳಪಟ್ಟಿತ್ತು. ಸೊ ಇಲ್ಲಿಂದಕ್ಕಂತ ಎಲ್ಲ ಸದಸ್ಯರನ್ನ ಒಟ್ಟು 389 ಸದಸ್ಯರನ್ನ ಇದರಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನ ಚೇರ್ ಮಾಡಿರ್ತಕ್ಕಂಥವ್ರು ಯಾರು? ಸೊ ಅಧ್ಯಕ್ಷತೆ ವಹಿಸಿರ್ತಕ್ಕಂಥವ್ರು ಯಾರು ಅಂದ್ರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ರವರು ಇದರ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಡಾಕ್ಟರ್ BR ಅಂಬೇಡ್ಕರ್ ಆಸ್ ಅ ಚೇರ್ಮನ್ ಆಫ್ ದಿ ಡ್ರಾಫ್ಟಿಂಗ್ ಕಮಿಟಿ ಅಂದ್ರೆ ಇದರ ಕರಡು ರಚನಾ ಸಮಿತಿಯ ಅಧ್ಯಕ್ಷರಾಗಿ ನಾವು ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ನೋಡಬಹುದಾಗಿರುತ್ತೆ. ಸೊ ಸೈನ್ಡ್ ಬೈ 284 ಮೆಂಬರ್ಸ್ ಬಿಫೋರ್ ಅಡಾಪ್ಷನ್. ಇದನ್ನ ನಾವು ಅಂಗೀಕಾರ ಮಾಡೋದಕ್ಕಿಂತ ಮುಂಚೆ 284 ಸದಸ್ಯರು ಸೊ ಇದಕ್ಕೆ ಸಹಿ ಹಾಕಿರ್ತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗಿರುತ್ತೆ. ಹಾಗಿದ್ರೆ ಸೊ ಇದರ ಮೇನ್ ಫೀಚರ್ಸ್ ಏನು, ಪ್ರಮುಖ ಲಕ್ಷಣಗಳೇನು ಅಂತ ನಾವು ನೋಡೋದಾದ್ರೆ ಲಾಂಗೆಸ್ಟ್ ರಿಟನ್ ಕಾನ್ಸ್ಟಿಟ್ಯೂಷನ್, ಇದು ಅತ್ಯಂತ ದೀರ್ಘವಾದ ಲಿಖಿತ ಸಂವಿಧಾನ ನಮ್ಮ ಭಾರತ ದೇಶದ್ದು. ವಿತ್ 25 ಪಾರ್ಟ್ಸ್ ಅಂದ್ರೆ ಇದನ್ನ ರಚನೆ ಮಾಡಿದಾಗ 25 ಭಾಗಗಳಿರುತ್ತೆ.
12 ಸ್ಕೆಡ್ಯೂಲ್ಗಳು, 12 ಅನುಸೂಚಿಗಳು, 470 ಆರ್ಟಿಕಲ್ಸ್ ಅಂದರೆ 470ಗಿಂತ ಹೆಚ್ಚು ವಿಧಿಗಳಿರುತ್ತೆ. ಸೊ ಈಗ ಇನ್ನೂ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು ನಮಗೆ ಗೊತ್ತಿರುತ್ತೆ. ಸೊ ಹಾಗಿದ್ರೆ ಇದು ನಾವು ಬೇರೆ ಬೇರೆ ಸೋರ್ಸ್ಗಳಿಂದ ಕೆಲವೊಂದು ಮಾಹಿತಿಯನ್ನು ತಗೊಂಡಿರ್ತೀವಿ. ಅಂದರೆ ನಮ್ಮ ಭಾರತ ದೇಶದ ಸಂವಿಧಾನದ ಈ ಆರ್ಟಿಕಲ್ಸ್ ಏನಿರುತ್ತೆ, ಸೊ ಬೇರೆ ಬೇರೆ ರಾಷ್ಟ್ರಗಳ ಸಂವಿಧಾನಗಳಿಂದ ನಾವು ಎರವಲನ್ನು ಪಡೆದಿರ್ತೇವೆ. ಸೊ ಅದನ್ನು ನಮ್ಮ ಎಕ್ಸಾಮ್ಸ್ಗಳಲ್ಲಿ ರಿಪೀಟೆಡ್ ಆಗಿ ಕೇಳ್ತಾ ಇರ್ತಾರೆ. ಸೊ ಅದರಲ್ಲೂ ತುಂಬ ರಿಪೀಟ್ ಆಗಿ ಕೇಳ್ತಕ್ಕಂಥ ಕೆಲವೊಂದು ಬಾರೋಡ್ ಪಾರ್ಟ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅನ್ನು ನಾವು ನೋಡೋದಾದ್ರೆ UK ಯುನೈಟೆಡ್ ಕಿಂಗ್ಡಮ್ನಿಂದ ಪಾರ್ಲಿಮೆಂಟರಿ ಸಿಸ್ಟಮ್ ಮತ್ತೆ ರೂಲ್ ಆಫ್ ಲಾ ಅನ್ನ ನಾವು ಬಾರೋ ಮಾಡಿರ್ತೇವೆ. ಅಂದ್ರೆ ಸಂಸದೀಯ ವ್ಯವಸ್ಥೆ ಆಗಿರ್ಬೋದು ಮತ್ತೆ ಕಾನೂನಿನ ನಿಯಮವಾಗಿರ್ಬೋದು ಅದನ್ನ ನಾವು UK ರಾಷ್ಟ್ರದಿಂದ ಎರವಲು ಪಡೆದಿರ್ತೇವೆ. ಸೊ USA ದಿಂದ ಫಂಡಮೆಂಟಲ್ ರೈಟ್ಸ್ ಮತ್ತೆ ಜುಡಿಷಿಯಲ್ ರಿವ್ಯೂ, ಮೂಲಭೂತ ಹಕ್ಕುಗಳು ಮತ್ತೆ ನ್ಯಾಯಾಂಗ ವಿಮರ್ಶೆಯನ್ನ ಅಮೆರಿಕ ರಾಷ್ಟ್ರದಿಂದ ನಾವು ಎರವಲು ಪಡೆದಿರ್ತೇವೆ. ಇನ್ನು ಐರ್ಲೆಂಡ್ ಇಂದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ರಾಜ್ಯ ನೀತಿಯ ನಿರ್ದೇಶನ ತತ್ವಗಳನ್ನು ನಾವು ಐರ್ಲೆಂಡ್ ಸಂವಿಧಾನದಿಂದ ತೆಗೆದುಕೊಂಡಿರ್ತೇವೆ. ಇನ್ನು ಕೆನಡಾದಿಂದ ಫೆಡರಲ್ ಸಿಸ್ಟಮ್ ವಿತ್ ಸ್ಟ್ರಾಂಗ್ ಸೆಂಟರ್, ಅಂದ್ರೆ ಬಲವಾದ ಕೇಂದ್ರವನ್ನ ಹೊಂದಿರತಕ್ಕಂಥ ಫೆಡರಲ್ ವ್ಯವಸ್ಥೆನ, ಯಾಕಂದ್ರೆ ನಮ್ಮ ಭಾರತ ದೇಶದಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಪವರ್ ಸ್ಟೇಟ್ ಗವರ್ಮೆಂಟ್ ಪವರ್ಸ್ಗಿಂತ ಜಾಸ್ತಿ ಇರುತ್ತೆ. ಸೊ ಈ ರೀತಿಯ ಒಂದು ವ್ಯವಸ್ಥೆಯನ್ನ ನಾವು ಕೆನಡಾದ ಸಂವಿಧಾನದಿಂದ ತೆಗೆದುಕೊಂಡಿರ್ತೇವೆ. ಹಾಗಿದ್ರೆ ಸೊ ನಮ್ಮ ಒಂದು ಸಂವಿಧಾನದ ಪ್ರಕಾರ ನಮ್ಮ ಭಾರತ ದೇಶದಲ್ಲಿ 3 ಆರ್ಗನ್ಸ್ ಆಫ್ ದಿ ಗವರ್ನಮೆಂಟ್, ನಮ್ಮ ಸರ್ಕಾರದ 3 ಅಂಗಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಮೊದಲನೇದು ಎಕ್ಸಿಕ್ಯೂಟಿವ್, ಕಾರ್ಯಾಂಗ, ಎರಡನೇದು ಲೆಜಿಸ್ಲೇಚರ್, ಶಾಸಕಾಂಗ, ಮೂರನೇದನ್ನ ಜುಡಿಷಿಯರಿ ಅಥವಾ ನ್ಯಾಯಾಂಗ ಅಂತ ಹೇಳ್ತೇವೆ. ಸೊ ಈ ರೀತಿಯಾಗಿ 3 ಅಂಗಗಳಾಗಿ ನಾವು ಇದನ್ನ ಭಾಗಗಳಾಗಿ ಮಾಡಲಾಗಿರುತ್ತೆ. ಇನ್ನು ಸ್ಟ್ರಕ್ಚರ್ ಆಫ್ ದಿ ಗವರ್ನಮೆಂಟ್, ಸರ್ಕಾರದ ರಚನೆಯನ್ನು ತೆಗೆದುಕೊಂಡಾಗ ಎಕ್ಸಿಕ್ಯೂಟಿವ್ ಅಲ್ಲಿ ಯಾರಿರ್ತಾರೆ, ಕಾರ್ಯಾಂಗದಲ್ಲಿ ಯಾರಿರ್ತಾರೆ ಅಂತ ನಾವು ನೋಡೋದಾದ್ರೆ ಪ್ರೆಸಿಡೆಂಟ್ ಅಥವಾ ನಮ್ಮ ಭಾರತ ದೇಶದ ರಾಷ್ಟ್ರಪತಿಗಳನ್ನ ಹೆಡ್ ಆಫ್ ದಿ ಸ್ಟೇಟ್ ಅಂತ ಕರಿತೇವೆ. ಅಂದ್ರೆ ರಾಷ್ಟ್ರದ ಮುಖ್ಯಸ್ಥ ಎಂದು ನಾವು ರಾಷ್ಟ್ರಪತಿಗಳನ್ನ ಕರಿತೇವೆ. ಸೊ ಇವರನ್ನ ನಾವು ಫಸ್ಟ್ ಪರ್ಸನ್ ಆಫ್ ದಿ ಕಂಟ್ರಿ ಅಂತ ಕೂಡ ಕರಿತೇವೆ. ಬಿಕಾಸ್ ಹಿ ಇಸ್ ದಿ ಹೆಡ್ ಆಫ್ ದಿ ಸರ್ಕಾರದ ಅಥವಾ ಹೆಡ್ ಆಫ್ ದಿ ಸ್ಟೇಟ್, ರಾಷ್ಟ್ರದ ಮುಖ್ಯಸ್ಥರಾಗಿರ್ತಾರೆ. ಹಾಗಿದ್ರೆ ಸರ್ಕಾರದ ಮುಖ್ಯಸ್ಥರು ಯಾರು ಅಂದ್ರೆ ಪ್ರೈಮ್ ಮಿನಿಸ್ಟರ್. ಸೊ ಪ್ರೈಮ್ ಮಿನಿಸ್ಟರ್ ಅಂಡ್ ಹಿಸ್ ಕ್ಯಾಬಿನೆಟ್, ಸೊ ಪ್ರಧಾನಮಂತ್ರಿಗಳ ನೇತೃತ್ವದ ಕ್ಯಾಬಿನೆಟ್ ಅನ್ನ ನಾವು ಸರ್ಕಾರದ ಮುಖ್ಯಸ್ಥ ಅಥವಾ ಪ್ರಧಾನಮಂತ್ರಿಗಳನ್ನ ಹೆಡ್ ಆಫ್ ದಿ ಗವರ್ನಮೆಂಟ್ ಅಥವಾ ಸರ್ಕಾರದ ಮುಖ್ಯಸ್ಥ ಅಂತ ನಾವು ಹೇಳ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಈಗ ಲೆಜಿಸ್ಲೇಚರ್ ಅಥವಾ ಶಾಸಕಾಂಗವನ್ನ ತೆಗೆದುಕೊಂಡಾಗ ಇದನ್ನ ನಾವು ಬೈ ಕ್ಯಾಮರಲ್ ಲೆಜಿಸ್ಲೇಚರ್ ಅಂತ ಕರಿತೇವೆ. ಅಂದ್ರೆ ದ್ವಿಸದನ ಸಂಸತ್ತು ಅಂತ ಕರಿತೇವೆ. ಸೊ ನಮ್ಮಲ್ಲಿ 2 ಸದನಗಳಿರುತ್ತೆ, ಒಂದು ಲೋಕಸಭಾ ಒಂದು ರಾಜ್ಯಸಭಾ ಇರುವುದರಿಂದ ಇದನ್ನ ನಾವು ಬೈ ಕ್ಯಾಮರಲ್ ಪಾರ್ಲಿಮೆಂಟ್ ಅಂತ ಹೇಳ್ತೇವೆ ಅಥವಾ ದ್ವಿಸದನದ ಸಂಸತ್ತು ಅಂತ ಹೇಳ್ಬೋದಾಗಿರುತ್ತೆ. ಇನ್ನು ಜುಡಿಷಿಯರಿ ತೆಗೆದುಕೊಂಡಾಗ, ನ್ಯಾಯಾಂಗವನ್ನ ತೆಗೆದುಕೊಂಡಾಗ ಇದೊಂದು ಇಂಡಿಪೆಂಡೆಂಟ್ ಸಿಸ್ಟಮ್ ಆಗಿರುತ್ತೆ. ಅಂದ್ರೆ ಸ್ವಾಯತ್ತವಾಗಿರ್ತಕ್ಕಂಥ ಒಂದು ಸ್ವತಂತ್ರ ವ್ಯವಸ್ಥೆ ಇದಾಗಿರುತ್ತೆ. ಸೊ ವಿತ್ ಸುಪ್ರೀಂ ಕೋರ್ಟ್ ಇದು ಹೈಯೆಸ್ಟ್ ಅಥಾರಿಟಿ ಆಗಿರುತ್ತೆ. ಹೈಕೋರ್ಟ್ಗಳಿರ್ತವೆ, ಅದ್ರ ಜೊತೆ ಸಾಕಷ್ಟು ಸಬಾರ್ಡಿನೇಟ್ ಕೋರ್ಟ್ಗಳನ್ನು ಇಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಇಂಡಿಪೆಂಡೆಂಟ್ ಆಗಿರುತ್ತೆ. ಸೊ ಸರ್ಕಾರದ ಒಂದು ಇನ್ಫ್ಲೂಯೆನ್ಸ್ಗೆ ಒಳಪಡದೆ ಇರತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಜುಡಿಷಿಯರಿ ಅಥವಾ ನ್ಯಾಯಾಂಗ ವ್ಯವಸ್ಥೆ ಅಂತ ಕರಿತೇವೆ. ಸೊ ಇನ್ನು ನಮ್ಮ ಭಾರತ ದೇಶದ ಸಂವಿಧಾನದ ಕೆಲವೊಂದು ಗುಣಲಕ್ಷಣಗಳನ್ನು ನಾವು ನೋಡೋದಾದ್ರೆ, ಸೊ ಇದನ್ನ ನಾವು ಲೆಂದಿಯೆಸ್ಟ್ ಅಂತ ಕರಿತೇವೆ. ಸೊ ವಿ ಕ್ಯಾನ್ ಕಂಪೇರ್ ಬಿಟ್ವೀನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮತ್ತೆ US ಕಾನ್ಸ್ಟಿಟ್ಯೂಷನ್ ಅನ್ನು ನಾವು ಹೋಲಿಕೆ ಮಾಡಿದಾಗ ನಮ್ಮ ಭಾರತ ದೇಶದ ಸಂವಿಧಾನ ಲಾಂಗೆಸ್ಟ್ ರಿಟನ್ ಕಾನ್ಸ್ಟಿಟ್ಯೂಷನ್ ಆಗಿರುತ್ತೆ. ಸೊ US ಕಾನ್ಸ್ಟಿಟ್ಯೂಷನ್ ಬಂದು ಶಾರ್ಟ್ ಆಗಿರುತ್ತೆ, ಅಂದ್ರೆ ತುಂಬಾ ಚಿಕ್ಕದಾಗಿರುತ್ತೆ. ಕೇವಲ 7 ಆರ್ಟಿಕಲ್ಸ್ ಅನ್ನ ಮಾತ್ರ ಅಮೆರಿಕದ ಸಂವಿಧಾನ ಹೊಂದಿರುತ್ತೆ. ಸೊ ಇನ್ನು ಗವರ್ನಮೆಂಟ್ ಸಿಸ್ಟಮ್ ಅಥವಾ ಸರ್ಕಾರದ ವ್ಯವಸ್ಥೆಯನ್ನು ನಾವು ತೆಗೆದುಕೊಂಡಾಗ ನಮ್ಮದು ಪಾರ್ಲಿಮೆಂಟರಿ ಫೆಡರಲ್ ವಿತ್ ಯೂನಿಟರಿ ಟಿಲ್ಟ್ ಅನ್ನ ಹೊಂದಿರುತ್ತೆ. ಅಂದ್ರೆ ಸಂಸತ್ತು ಏಕೀಕೃತ ವ್ಯವಸ್ಥೆಯೊಂದಿಗೆ ಫೆಡರಲ್ ಸಿಸ್ಟಮ್ ಅನ್ನ ಹೊಂದಿರುತ್ತೆ. ಅಂದ್ರೆ ರಾಜ್ಯಗಳಿಗೆ ಕೆಲವೊಂದು ಅಧಿಕಾರಗಳನ್ನು ನೀಡಲಾಗಿರುತ್ತೆ. ಸೊ ಎಲ್ಲ ಒಂದು ಅಧಿಕಾರಗಳೊಂದಿಗೆ ಕೇಂದ್ರಕ್ಕೆ ಹೆಚ್ಚಿನ ಒಂದು ಪವರ್ ಇರುತ್ತೆ. ಸೊ ಈ ರೀತಿಯಾಗಿ ನಾವು ಯೂನಿಲ್ಯಾಟ್ರಲ್ ಆಗಿರ್ತೇವೆ, ಅಂದ್ರೆ ಏಕೀಕೃತ ವ್ಯವಸ್ಥೆಯನ್ನ ಹೊಂದಿರ್ತೇವೆ ಅಂಡ್ ಫೆಡರಲ್ ಸಿಸ್ಟಮ್ ಅನ್ನ ಹೊಂದಿರತಕ್ಕಂಥ ಒಂದು ಸರ್ಕಾರವಾಗಿರುತ್ತೆ. ಸೊ US ಕಾನ್ಸ್ಟಿಟ್ಯೂಷನ್ ಅನ್ನ ನಾವು ತೆಗೆದುಕೊಂಡಾಗ ಪ್ರೆಸಿಡೆನ್ಷಿಯಲ್ ಫೆಡರಲ್, ಅಂದ್ರೆ ಅಧ್ಯಕ್ಷರನ್ನ ಅವರು ಆಯ್ಕೆ ಮಾಡ್ತಾರೆ, ಅಲ್ಲಿ ಪ್ರೈಮ್ ಮಿನಿಸ್ಟರ್ ಅಂತ ಬರೋದಿಲ್ಲ. ಸೊ ಅಧ್ಯಕ್ಷರನ್ನ ಆಯ್ಕೆ ಮಾಡ್ಕೊಳ್ತಾರೆ. ಅದು ಸಂಪೂರ್ಣವಾಗಿರ್ತಕ್ಕಂಥ
ಫೆಡರಲ್ ವ್ಯವಸ್ಥೆಯಾಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇನ್ನು ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳನ್ನು ತೆಗೆದುಕೊಂಡಾಗ ಇದು ಜಸ್ಟಿಸಿಯಬಲ್ ಮತ್ತೆ ಎನ್ಫೋರ್ಸಿಬಲ್, ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆದರೆ ನಾವು ಕೋರ್ಟ್ಗೆ ಹೋಗ್ಬೋದಾಗಿರುತ್ತೆ. ಸೊ ಅದು ನ್ಯಾಯಸಮ್ಮತ ಅಂತ ಹೇಳ್ತೇವೆ. ಅಂಡ್ ಅದನ್ನ ಎನ್ಫೋರ್ಸಿಬಲ್, ನಾವು ಜಾರಿಗೊಳಿಸಬಹುದಾಗಿರುತ್ತೆ. ಬಟ್ ಅಮೆರಿಕದಲ್ಲಿ ಬಿಲ್ ಆಫ್ ರೈಟ್ಸ್, ಹಕ್ಕುಗಳ ಮಸೂದೆ ಅಂತ ಕರಿತೇವೆ ಫಂಡಮೆಂಟಲ್ ರೈಟ್ಸ್ ಅನ್ನ. ಸೊ ಇನ್ನು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಬಂದಾಗ, ರಾಜ್ಯ ನೀತಿಯ ನಿರ್ದೇಶನ ತತ್ವಗಳು ಬಂದಾಗ ನಮ್ಮ ಭಾರತ ದೇಶದಲ್ಲಿ ಅದನ್ನ ನಾನ್ ಜಸ್ಟಿಸಿಯಬಲ್ ಅಂತ ಹೇಳ್ತೇವೆ. ಅಂದ್ರೆ ಅದರ ಉಲ್ಲಂಘನೆ ಆದಾಗ ನಾವು ಕೋರ್ಟ್ಗೆ ಹೋಗ್ತಕ್ಕಂಥ ಒಂದು ಅಧಿಕಾರ ಇರೋದಿಲ್ಲ. ಬಟ್ ಈ ರೀತಿಯ ಒಂದು ವ್ಯವಸ್ಥೆ ಅಂದ್ರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತಕ್ಕಂಥ ಸಿಸ್ಟಮ್ ಅಮೆರಿಕ ಸರ್ಕಾರದಲ್ಲಿ ಇರೋದಿಲ್ಲ. ಸೊ ಇನ್ನು ಅಮೆಂಡ್ಮೆಂಟ್ ಅಂದ್ರೆ ನಮ್ಮ ಸಂವಿಧಾನವನ್ನ ತಿದ್ದುಪಡಿ ಮಾಡ್ತಕ್ಕಂಥ ಪ್ರಕ್ರಿಯೆ, ಇಟ್ ಈಸ್ ಬೋತ್ ಫ್ಲೆಕ್ಸಿಬಲ್ ಅಂಡ್ ರಿಜಿಡ್, ನಮ್ಯ ಮತ್ತು ಕಠಿಣ ಎರಡೂ ಆಗಿರುತ್ತೆ. ಕೆಲವೊಂದಕ್ಕೆ ಸಿಂಪಲ್ ಮೆಜಾರಿಟಿ ಬೇಕಾಗಿರುತ್ತೆ, ಕೆಲವೊಂದಕ್ಕೆ ಸ್ಪೆಷಲ್ ಮೆಜಾರಿಟಿ ಬೇಕಾಗಿರುತ್ತೆ. ಸೊ ಈ ರೀತಿಯಾಗಿ ನಮ್ಮ ಕಾನೂನುಗಳನ್ನ ತಿದ್ದುಪಡಿ ಮಾಡ್ಕೊಳ್ತಕ್ಕಂಥದ್ದು, ಐ ಮೀನ್ ಟು ಸೇ ಬದಲಾಯಿಸ್ತಕ್ಕಂಥ ಒಂದು ವಿಧಾನ ಈಸಿ ಕೂಡ ಇರುತ್ತೆ, ಟಫ್ ಕೂಡ ಇರುತ್ತೆ. ಸೊ ಇದನ್ನ ನಾವು ಕಾಂಬಿನೇಷನ್ ಆಫ್ ಫ್ಲೆಕ್ಸಿಬಲ್ ಅಂಡ್ ರಿಜಿಡ್ ಅಂತ ಕರಿತೇವೆ. ಬಟ್ ಅಮೆರಿಕನ್ ಕಾನ್ಸ್ಟಿಟ್ಯೂಷನ್ ನ ಕಾನೂನುಗಳನ್ನು ತಿದ್ದುಪಡಿ ಮಾಡ್ತಕ್ಕಂಥದ್ದು ತುಂಬಾ ರಿಜಿಡ್ ಅಥವಾ ಕಠಿಣವಾಗಿರ್ತಕ್ಕಂಥ ಒಂದು ಸಂವಿಧಾನ ಆಗಿರುತ್ತೆ. ಸೊ ಇಂಡಿಯನ್ ವಿಮೆನ್ಸ್ ಟೀಮ್ ಒನ್ ಕಬಡ್ಡಿ ವರ್ಲ್ಡ್ ಕಪ್ 2025. ಸೊ ಭಾರತ ದೇಶದ ಮಹಿಳಾ ಕಬಡ್ಡಿ ತಂಡ ವಿಶ್ವಕಪ್ ಅನ್ನ 2025ರಲ್ಲಿ ಗೆದ್ದಿರ್ತಾರೆ. ಸೊ ಈ ಒಂದು ಪಂದ್ಯಾವಳಿ ನಡೆದಿರ್ತಕ್ಕಂಥದ್ದು ಢಾಕಾದಲ್ಲಿ. ಸೊ ಢಾಕಾದಲ್ಲಿ ನಡೆದಿರುತ್ತೆ. ಸೊ ಇವರು ಚೈನೀಸ್ ಅನ್ನ ಡಿಫೀಟ್ ಮಾಡುವ ಮುಖಾಂತರ 35-28 ಅಂಕಗಳ ಮುಖಾಂತರ ಅಥವಾ ಸ್ಕೋರ್ನ ಮುಖಾಂತರ ಚೈನೀಸ್ ತೈಪಿಯನ್ನ ಅವರು ಡಿಫೀಟ್ ಮಾಡುವ ಮುಖಾಂತರ ಸೊ ಈ ಒಂದು ವರ್ಲ್ಡ್ ಕಪ್ ಕಬಡ್ಡಿಯನ್ನ ನಮ್ಮ ಮಹಿಳಾ ತಂಡದವರು ಗೆದ್ದಿರ್ತಾರೆ. ಸೊ ದಿಸ್ ಇಸ್ ಇಂಡಿಯಾಸ್ ಸೆಕೆಂಡ್ ಕಾನ್ಸಿಕ್ಯೂಟಿವ್ ವಿಮೆನ್ಸ್ ಕಬಡ್ಡಿ ವರ್ಲ್ಡ್ ಕಪ್ ಟೈಟಲ್. ಸೊ ನಮ್ಮ ಭಾರತ ದೇಶದ ಮಹಿಳೆಯರ ಸತತ 2ನೇ ಕಬಡ್ಡಿ ವರ್ಲ್ಡ್ ಕಪ್ ಆಗಿ ನಾವು ಇದನ್ನ ನೋಡ್ಬೋದಾಗಿರುತ್ತೆ. ಸೊ ಇದಕ್ಕಿಂತ ಮುಂಚೆ 2012ರಲ್ಲಿ ಪಾಟ್ನಾ ಬಿಹಾರದ ಪಾಟ್ನಾದಲ್ಲಿ ನಡೆದಿರ್ತಕ್ಕಂಥ ಈ ಒಂದು ವರ್ಲ್ಡ್ ಕಪ್ ಕಬಡ್ಡಿ ಏನಿರುತ್ತೆ, ಸೊ ಇದರಲ್ಲಿ ಇರಾನ್ ಅನ್ನ ಸೋಲಿಸುವ ಮುಖಾಂತರ ಪ್ರಪ್ರಥಮ ಬಾರಿಗೆ ಕಬಡ್ಡಿ ವರ್ಲ್ಡ್ ಕಪ್ ನಲ್ಲಿ ಮಹಿಳಾ ತಂಡ ಪದಕವನ್ನ ಗೆದ್ದಿರ್ತಾರೆ. ಸೊ ಫಸ್ಟ್ ಈಸ್ ಇನ್ 2012, ಸೆಕೆಂಡ್ ಈಸ್ ನೌ 2025 ಅಲ್ಲಿ ಸೊ ಭಾರತ ದೇಶ ಕಬಡ್ಡಿ ಪಂದ್ಯವನ್ನ ಗೆದ್ದಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಗುರು ತೇಜ್ ಬಹದ್ದೂರ್ ಜಿ ಆನ್ ತೇಜ್ ಬಹದ್ದೂರ್ 350th ಶಹೀದ್ ದಿವಸ್, 350ನೇ ಹುತಾತ್ಮ ದಿವಸವನ್ನ ಆಚರಣೆ ಮಾಡಲಾಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ಇವರ ಬಗ್ಗೆ ನಾವಿಲ್ಲಿ ಹೆಚ್ಚಿನ ಮಾಹಿತಿಯನ್ನ ಡಿಸ್ಕಸ್ ಮಾಡೋಣ. ಇವರನ್ನ ನಾವು ಗುರು ತೇಜ್ ಬಹದ್ದೂರ್ ಜಿ ಅಂತ ಹೇಳ್ತೇವೆ. ಸೊ ಇವರ 350ನೇ ಶಹೀದ್ ದಿವಸವನ್ನ ಈಗ ಆಚರಣೆ ಮಾಡಲಾಗಿರುತ್ತೆ. ಸೊ ಏನಿವರ ಕಾಂಟ್ರಿಬ್ಯೂಷನ್ ಅನ್ನೋದನ್ನ ನಾವಿಲ್ಲಿ ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಸೊ ಇವರನ್ನ ಗುರು ತೇಜ್ ಬಹದ್ದೂರ್ ಜಿ ಅಂತ ಹೇಳ್ತೇವೆ. 1621ರಿಂದ 1675 ಮಧ್ಯ ಅವರು ಜೀವಿಸಿರ್ತಾರೆ. ಇವರನ್ನ 9th ಸಿಖ್ ಗುರು ಅಂತ ಕರಿತೇವೆ, 9ನೇ ಸಿಖ್ಖರ ಗುರು ಇವರಾಗಿರ್ತಾರೆ. ರೆವರ್ಡ್ ಆಸ್ ಹಿಂದ್ ದಿ ಚಾದರ್ ಅಂದ್ರೆ ಶೀಲ್ಡ್ ಆಫ್ ಇಂಡಿಯಾ ಅಂತ ಹೇಳ್ತಾರೆ, ಅಂದ್ರೆ ಭಾರತದ ಒಂದು ಕವಚ ಅಂತ ಇವರಿಗೆ ಹೇಳಲಾಗುತ್ತೆ. ಸೊ ಆ ಒಂದು ಪದಕ ಅಥವಾ ಶೀರ್ಷಿಕೆಯನ್ನ ಹೊಂದಿದ್ದಂತಹ 9ನೇ ಸಿಖ್ಖರ ಗುರು ಇವರಾಗಿರ್ತಾರೆ. ಸೊ ಫಾರ್ ಎಸ್ ಸುಪ್ರೀಂ ಸ್ಯಾಕ್ರಿಫೈಸ್ ಅಂದ್ರೆ ಅತ್ಯುನ್ನತ ತ್ಯಾಗಕ್ಕಾಗಿ ಇವರನ್ನ ಭಾರತ ದೇಶದ ರಕ್ಷಾ ಕವಚ ಅಂತ ಕೂಡ ಇವರನ್ನ ಹೇಳಲಾಗುತ್ತೆ. ಸೊ ಇವರ ಅರ್ಲಿ ಲೈಫ್, ಆರಂಭಿಕ ಜೀವನ ಹೇಗಿತ್ತು ಅಂತ ನಾವು ನೋಡೋದಾದ್ರೆ, ಏಪ್ರಿಲ್ 1, 1621ರಲ್ಲಿ ಅಮೃತ್ಸರದಲ್ಲಿ ಇವರ ಜನನ ಆಗುತ್ತೆ. ಆಸ್ ತ್ಯಾಗ್ಮಾಲ್, ಅವರ ಹುಟ್ಟಿನ ಹೆಸರು ಅಥವಾ ಜನನ ಹೆಸರು ತ್ಯಾಗ್ಮಾಲ್ ಅಂತಕ್ಕಂಥದ್ದು ಅವರ ಹೆಸರಾಗಿರುತ್ತೆ. ಯಂಗೆಸ್ಟ್ ಸನ್ ಆಫ್ ಗುರು ಹರ್ಗೋಬಿಂದ್ ಸಾಹಿಬ್ ಅಂಡ್ ಮಾತಾ ನಾನಾಕಿ. ಸೊ ಇವರಿಬ್ರು ಅವರ ಪೇರೆಂಟ್ಸ್ ಆಗಿರ್ತಾರೆ. ಗುರು ಹರ್ಗೋಬಿಂದ್ ಸಾಹಿಬ್ ಮತ್ತೆ ಮಾತಾ ನಾನಾಕಿ ಅವರ ಕಿರಿಯ ಮಗನಾಗಿ ತ್ಯಾಗ್ಮಲ್ ಎನ್ನುವ ಹೆಸರಲ್ಲಿ, ಅಂದ್ರೆ ಹುಟ್ಟಿದ ಕೂಡಲೇ ಅವರ ಬೇರೆ ಹೆಸರಿರುತ್ತೆ, ನಂತರ ಅವರ ಹೆಸರನ್ನ ಬದಲಾವಣೆ ಮಾಡಲಾಗುತ್ತೆ. ತ್ಯಾಗ್ಮಲ್ ಅಂತಕ್ಕಂಥ ಒಂದು ಹೆಸರನ್ನ ಅವರಿಗೆ ಇಡಲಾಗಿರುತ್ತೆ. ಸೊ ಇವರಿಗೆ ರೀನೇಮ್ಡ್ ತೇಜ್ ಬಹದ್ದೂರ್ ಅಂತ ಇವರಿಗೆ ಮರುನಾಮಕರಣ ಮಾಡಲಾಗುತ್ತೆ. ಸೊ ಅದರ ಅರ್ಥ ಏನು ಅಂದ್ರೆ ಬ್ರೇವ್ ಆಫ್ ದಿ ಸ್ವಾರ್ಡ್, ಅಂದ್ರೆ
ಕತ್ತಿಯಂತೆ ಧೈರ್ಯಶಾಲಿ ಅಂತಕ್ಕಂಥ ಒಂದು ಹೆಸರನ್ನ, ಅದನ್ನ ನಾವು ತೇಜ್ ಬಹದ್ದೂರ್ ಅಂತ ಅವರ ಹೆಸರನ್ನ ಮರುನಾಮಕರಣ ಮಾಡಲಾಗುತ್ತೆ. ಆಫ್ಟರ್ ಡಿಸ್ಪ್ಲೇಯಿಂಗ್ ವೆಲೋರ್ ಇನ್ ಬ್ಯಾಟಲ್ ಅಲಾಂಗ್ ಸೈಡ್ ಈಸ್ ಫಾದರ್, ಅಂದ್ರೆ ಅವರ ತಂದೆಯೊಂದಿಗೆ ಒಂದು ಯುದ್ಧ ಭೂಮಿಯಲ್ಲಿ ಅವರು ತೋರಿಸಿರ್ತಕ್ಕಂಥ ಒಂದು ಧೈರ್ಯವನ್ನ ನೋಡಿ ಅವರ ಹೆಸರನ್ನ ಮರುನಾಮಕರಣ ಮಾಡಿರ್ತಕ್ಕಂಥ ಒಂದು ಸನ್ನಿವೇಶವಾಗಿರುತ್ತೆ. ಅದಾದ್ಮೇಲೆ ಇವರು ದೀರ್ಘಕಾಲಿಕವಾಗಿ ಮೆಡಿಟೇಷನ್ಗೆ ಒಳಪಡ್ತಾರೆ. ಅಂದ್ರೆ ದೀರ್ಘಕಾಲದಲ್ಲಿ ಧ್ಯಾನವನ್ನ ಅವರು ಮಾಡಲ್ಪಡ್ತಾರೆ. ಎಲ್ಲಿ ಆ ಒಂದು ಧ್ಯಾನವನ್ನ ಮಾಡಲಾಗುತ್ತೆ ಅಂದ್ರೆ ಬಕಾಲ ಅಂತಕ್ಕಂಥ ಒಂದು ಪ್ಲೇಸ್ ಅಲ್ಲಿ ಅವರು ಡೀಪ್ ಮೆಡಿಟೇಷನ್ ಅನ್ನ ಮಾಡ್ತಾರೆ, ಅರ್ನಿಂಗ್ ದ ಟೈಟಲ್ ಸೈಲೆಂಟ್ ಸೈಂಟ್. ಸೊ ಈ ಒಂದು ಕಾರಣಕ್ಕಾಗಿ ಅವ್ರಿಗೆ ಸೈಲೆಂಟ್ ಸೈಂಟ್ ಅಂತಕ್ಕಂಥ ಇನ್ನೊಂದು ಬಿರುದನ್ನ ಕೂಡ ಈ ಡೀಪ್ ಮೆಡಿಟೇಷನ್ ವತಿಯಿಂದ ನೀಡಲಾಗುತ್ತೆ. ಹಾಗಿದ್ರೆ ಇವರ ಗುರುಶಿಪ್ ಅನ್ನ ನಾವು ನೋಡೋದಾದ್ರೆ ಹಿ ಬಿಕೇಮ್ 9th ಗುರು ಇನ್ 1664, 1664ರಲ್ಲಿ ಇವರು ಸಿಖ್ಖರ 9ನೇ ಗುರು ಆಗ್ತಾರೆ. ಸಕ್ಸೀಡಿಂಗ್ ಗುರು ಹರ್ ಕೃಷ್ಣಾಜಿ. ಸೊ ಇದಕ್ಕಿಂತ ಮುಂಚೆ ಗುರು ಹರ್ ಕೃಷ್ಣಾಜಿ ಅವರ ನಂತರ 9ನೇ ಸಿಖ್ಖರ ಗುರು ಇವರಾಗಿರ್ತಾರೆ. ಫೌಂಡೆಡ್ ಆನಂದಪುರ್ ಸಾಹಿಬ್ ಇನ್ 1665 ವಿಚ್ ಬಿಕೇಮ್ ಅ ಸ್ಪಿರಿಚುವಲ್ ಅಂಡ್ ಪೊಲಿಟಿಕಲ್ ಸೆಂಟರ್. ಅಂದ್ರೆ 1665ರಲ್ಲಿ ಆನಂದಪುರ ಸಾಹಿಬ್ ಅನ್ನ ಸ್ಥಾಪನೆ ಮಾಡ್ತಾರೆ. ಸೊ ಈ ಒಂದು ಕೇಂದ್ರ ಏನಿದೆ ಆಧ್ಯಾತ್ಮಿಕ ಮತ್ತು ರಾಜಕೀಯ ಕೇಂದ್ರವಾಗಿ ಅವರು ಆನಂದಪುರ ಸಾಹಿಬದ ಕೇಂದ್ರವನ್ನ ಸ್ಥಾಪನೆ ಮಾಡ್ತಾರೆ. ಸೊ ದಿಸ್ ಇಸ್ ವೇರ್ ವಿ ಹ್ಯಾವ್ 9ನೇ ಸಿಖ್ ಗುರುರನ್ನ ನಾವು ಗುರು ತೇಜ್ ಬಹದ್ದೂರ್ ಅಂತ ಕರಿತೇವೆ. 10ನೇ ಗುರುವನ್ನ ನಾವು ಗುರು ಗೋಬಿಂದ್ ಸಿಂಗ್ ಅಂತ ಕರಿತೇವೆ. 11ನೇ ಗುರುವನ್ನ ಶ್ರೀ ಗುರು ಗ್ರಂಥ ಸಾಹಿಬ್, ಅದೊಂದು ಗ್ರಂಥ ಆಗಿರುತ್ತೆ. ಸೊ ಅಲ್ಲಿಗೆ ಸಿಖ್ಖರ ಗುರುಗಳ ಒಂದು ಸರಣಿ ಅಂತಕ್ಕಂಥದ್ದು 11ಗೆ ಸ್ಟಾಪ್ ಆಗುತ್ತೆ. ಸೊ ಮೊದಲಿನಿಂದ ಗುರು ನಾನಕರ್ನ ನಾವು ಮೊದಲ ಸಿಖ್ಖರ ಗುರು ಅಂತ ಹೇಳ್ತೇವೆ. ಸೊ ಮಿಕ್ಕಿದವರನ್ನ ನೀವು ವಿಡಿಯೋ ಪಾಸ್ ಮಾಡಿ ನೋಡ್ಬೋದಾಗಿರುತ್ತೆ. ಸೊ ದಿಸ್ ಇಸ್ ಅಬೌಟ್ ಗುರು ಗೋಬಿಂದ್. ಅದಾದ್ಮೇಲೆ ಹಿಸ್ ಹೈಮ್ಸ್ ಅಂದ್ರೆ ಅವರು ಬರಿತಾ ಇರ್ತಕ್ಕಂಥ ಒಂದು ಬರವಣಿಗೆಗಳೇನಿರುತ್ತೆ ಇನ್ಕ್ಲೂಡೆಡ್ ಇನ್ ಗುರು ಗ್ರಂಥ ಸಾಹಿಬ್, ಅಂದ್ರೆ ಕೊನೆಯ ಸಿಖ್ಖರ ಗುರು ಅಂತ ನಾವು ಇವತ್ತು ಏನ್ ನೋಡ್ತೇವೆ. ಸೊ ಅದನ್ನ ಗುರು ಗ್ರಂಥ ಸಾಹಿಬ ಅಂತ ನಾವೇನ್ ಹೇಳ್ತೇವೆ. ಸೊ ಅದರಲ್ಲಿ ಇವರು ಬರೆದಿರ್ತಕ್ಕಂಥ ಹೈಮ್ಗಳನ್ನ ನಾವು ನೋಡ್ಬೋದಾಗಿರುತ್ತೆ. ಎಂಫಸೈಸಸ್ ಡಿಟ್ಯಾಚ್ಮೆಂಟ್, ಕರೇಜ್ ಅಂಡ್ ಡಿವೋಷನ್. ಅದರಲ್ಲಿ ಆ ಒಂದು ಸ್ತೋತ್ರಗಳಲ್ಲಿ ನಾವು ನಿರ್ಲಿಪ್ತತೆ, ಧೈರ್ಯ ಮತ್ತು ಭಕ್ತಿಯನ್ನ ಒತ್ತಿ ಹೇಳ್ತಕ್ಕಂಥ ಸ್ತೋತ್ರಗಳನ್ನ ನಾವು 11ನೇ ಸಿಖ್ಖರ ಗುರುವಾಗಿರ್ತಕ್ಕಂಥ ಗುರು ಗ್ರಂಥ ಸಾಹಿಬ್ನಲ್ಲಿ 9ನೇ ಗುರುವಾಗಿರ್ತಕ್ಕಂಥ ತೇಜ್ ಬಹದ್ದೂರ್ ಬರೆದಿರ್ತಕ್ಕಂಥ ಹೈಮ್ಗಳನ್ನ ಆ ಒಂದು ಗ್ರಂಥದಲ್ಲಿ ನಾವು ಕಾಣ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಅವರ ಒಂದು ಮಾರ್ಟಿಡಮ್, ಅವರ ಮರಣ ಹೇಗಾಯಿತು ಅಂತ ನಾವು ನೋಡೋದಾದ್ರೆ ಇನ್ 1675, 1675ರಲ್ಲಿ ಗುರು ತೇಜ್ ಬಹದ್ದೂರ್ ಜಿ ಅಪೋಸ್ಡ್ ಫೋರ್ಸ್ಡ್ ಕನ್ವರ್ಷನ್, ಅಂದ್ರೆ ಬಲವಂತದ ಮತಾಂತರ. ಸೊ ಯಾರು ಅಂದ್ರೆ ಕಾಶ್ಮೀರಿ ಪಂಡಿತ್ಸ್ ಅಂಡರ್ ಮುಘಲ್ ಎಂಪರರ್ ಔರಂಗಜೇಬ್. ಸೊ ಮುಘಲ್ ಎಂಪರರ್ ಆಗಿರ್ತಕ್ಕಂಥ ಔರಂಗಜೇಬ್ ಸೊ ಇವರನ್ನ ಧರ್ಮ ಬದಲಾವಣೆಗೆ ಹೆಚ್ಚು ಬಲವಂತ ಮಾಡ್ತಾ ಇರ್ತಾರೆ. ಸೊ ಅಲ್ಲಿರ್ತಕ್ಕಂಥ ಕಾಶ್ಮೀರಿ ಪಂಡಿತರನ್ನ ಧರ್ಮ ಬದಲಾವಣೆ ಮಾಡಲಿಕ್ಕೆ ಅವರು ಹೆಚ್ಚಿನ ಬಲವಂತ ಮಾಡ್ತಾ ಇರ್ತಾರೆ. ಸೊ ಇದನ್ನ ಇವರು ಅಪೋಸ್ ಮಾಡ್ತಾರೆ ಅಥವಾ ಅದನ್ನ ಇವರು ವಿರೋಧ ವ್ಯಕ್ತಪಡಿಸ್ತಾರೆ. ಸೊ ಅದಾದ್ಮೇಲೆ ಈ ವಾಸ್ ಅರೆಸ್ಟೆಡ್ and executed by beheading in Delhi on 11th November 1675. ಸೊ ಅವರನ್ನ ಅರೆಸ್ಟ್ ಮಾಡಲಾಗುತ್ತೆ. ಅರೆಸ್ಟ್ ಮಾಡಿದ ನಂತರ ದೆಹಲಿಯಲ್ಲಿ 1675 ನವೆಂಬರ್ 11ನೇ ತಾರೀಕು ಬಂಧಿಸಲ್ಪಟ್ಟು ಅವರನ್ನ ಶಿರಚ್ಛೇದನ ಮಾಡಲಾಗಿರುತ್ತೆ. ಅಂಡ್ ಆ ಒಂದು ಸ್ಥಳ ಏನಿದೆ ಈಸ್ ಕಮಾಮರೇಟೆಡ್ ಆಸ್ ಗುರುದ್ವಾರ ಸಿಸ್ ಗಂಜ್ ಸಾಹಿಬ್ ಇನ್ ಡೆಲ್ಲಿ. ದೆಹಲಿಯಲ್ಲಿ ಇದನ್ನ ಗುರುದ್ವಾರ ಸಿಸ್ ಗಂಜ್ ಸಾಹಿಬ್ನಲ್ಲಿ ಆ ಒಂದು ಘಟನೆಯನ್ನ ಇಂದಿಗೂ ಕೂಡ ಸ್ಮರಿಸಲಾಗ್ತಕ್ಕಂಥ ಒಂದು ಪ್ರದೇಶವಾಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಅವರ ಒಂದು ತ್ಯಾಗ ಏನಿದೆ, ವಾಟ್ ದಿ ಸ್ಯಾಕ್ರಿಫೈಸ್ ದಟ್ ಹಿ ಹ್ಯಾಸ್ ಮೇಡ್ paved way for his son Guru Gobind Singh Ji to establish the Khalsa in 1699. ಸೊ ಅವರ ಒಂದು ತ್ಯಾಗದ ನಂತರ ಅವರ ಮಗನನ್ನು ನಾವು ಗುರು ಗೋವಿಂದ್ ಸಿಂಗ್ ಅಂತ ಕರಿತೇವೆ. ಅವರು 1695ರಲ್ಲಿ ಕಲ್ಸಾವನ್ನ ಸ್ಥಾಪನೆ ಮಾಡ್ತಾರೆ. ಕಲ್ಸಾ ಅಂತಕ್ಕಂಥ ಒಂದು ವ್ಯವಸ್ಥೆ ಏನಿರುತ್ತೆ ಅದನ್ನ ಸಿಖ್ಖರು ಇಂದಿಗೂ ಕೂಡ ಫಾಲೋ ಮಾಡ್ತಾ ಇದ್ದಾರೆ. ಸೊ ಏನಿದು ಕಲ್ಸಾ ಸಿಸ್ಟಮ್ ಅಂತ ನಾವಿಲ್ಲಿ ನೋಡೋದಾದ್ರೆ ಇದರಲ್ಲಿ 5 ಆಚರಣೆಗಳು ನಮಗೆ ಗೊತ್ತಿರಬೇಕಾಗಿರುತ್ತೆ ಅಥವಾ ಮೇ ಬಿ ಇಟ್ಸ್ ಇಸ್ ದೇರ್ ಲೈಫ್ ಸ್ಟೈಲ್. ಒಂದು ಕಂಗಾ ಅಂತ ಕರಿತೇವೆ. ಸೊ ಅವರು ಒಂದು ಕಾಂಬನ್ನ ಬಾಚಣಿಯನ್ನ ಯಾವಾಗಲೂ ಅವರ ಬಳಿ ಇಟ್ಕೊಂಡಿರ್ತಾರೆ.
ಕೇಶ್ ಅಂದರೆ ಸಿಕ್ ಡು ನಾಟ್ ಕಟ್ ದೇರ್ ಹೇರ್ ಆ್ಯಂಡ್ ಬಿಯರ್ಡ್. ಸೊ ಅವರ ಕೂದಲು ಕೇಶ ಮತ್ತು ಬಿಯರ್ಡನ್ನು ಅವರು ಕತ್ತರಿಸೋದಿಲ್ಲ. ಅದಾದಮೇಲೆ ಕಾರ, ಕೈಯಲ್ಲಿ ಒಂದು ಖಡ್ಗವನ್ನು ಯಾವಾಗಲೂ ಧರಿಸಿರ್ತಾರೆ, ಅದನ್ನು ನಾವು ಸ್ಟೀಲ್ ರಿಸ್ಟ್ ಬ್ಯಾಂಡ್ ಅಂತ ಹೇಳ್ತೇವೆ, ಅದನ್ನು ಯಾವಾಗಲೂ ಧರಿಸಿರ್ತಾರೆ. ಅದಾದಮೇಲೆ ಒಂದು ಕಿರ್ಪಾನ್ ಅಂತ ಇರುತ್ತೆ. ಕಿರ್ಪಾನ್ ಅಂದರೆ ಒಂದು ಸ್ವಾರ್ಡ್ ಅಥವಾ ಒಂದು ಕತ್ತಿಯನ್ನು ಇಟ್ಕೊಂಡಿರ್ತಾರೆ. ಇನ್ಫ್ಯಾಕ್ಟ್ ಏರೋಪ್ಲೇನ್ಸ್ಗಳಲ್ಲಿ ಅಥವಾ ಅವರು ಫ್ಲೈಟ್ಸ್ಗಳಲ್ಲಿ ಟ್ರಾವೆಲ್ ಮಾಡುವಾಗ ಈ ರೀತಿಯ ಕಿರ್ಪಾನನ್ನು ಇಟ್ಕೊಳ್ಳಿಕ್ಕೆ ಇವ್ರಿಗೆ ಮಾತ್ರ ಪರ್ಮಿಷನ್ ಇರುತ್ತೆ. ಬೇರೆ ಯಾರು ಈ ರೀತಿಯ ಒಂದು ವೆಪನ್ಸ್ಗಳನ್ನು ಕ್ಯಾರಿ ಮಾಡ್ತಕ್ಕಂಥ ಅವಕಾಶ ಇರೋದಿಲ್ಲ. ಸೊ ಇವರಿಗೆ ಮಾತ್ರ, ಬಿಕಾಸ್ ಇಟ್ ಈಸ್ ದೇರ್ ರಿಲಿಜಿಯಸ್ ಪ್ರಾಕ್ಟೀಸ್ ಆಗಿರೋದ್ರಿಂದ ಆ ಕಿರ್ಪಾನನ್ನು ಕ್ಯಾರಿ ಮಾಡ್ತಕ್ಕಂಥ ಒಂದು ರೈಟ್ಸನ್ನು ಕೊಟ್ಟಿರ್ತಾರೆ. ಇನ್ನೊಂದನ್ನು ನಾವೇನಂತ ಕರಿತೀವಿ ಅಂದರೆ ಕಚೇರ ಅಂತ ಕರಿತೇವೆ. ಸೊ ಇದು ಬ್ಯಾಗಿ ಶಾರ್ಟ್, ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಬ್ಯಾಗಿ ಶಾರ್ಟ್ ಅನ್ನು ಅವರು ಧರಿಸಿರ್ತಾರೆ. ಸೊ ಯೂಸ್ ಟು ವೇರ್ ಇನ್ ಟು ಫೈಟ್. ಸೊ ಫೈಟ್ ಮಾಡುವಾಗ ಧರಿಸ್ತಕ್ಕಂಥ ಒಂದು ಚಡ್ಡಿ, ಅದನ್ನು ನಾವು ಕಚೇರ ಅಂತ ಹೇಳ್ತೇವೆ. ಸೊ ಈ ಇಷ್ಟನ್ನ ಒಟ್ಟಿಗೆ ಸೇರಿಸಿ ನಾವು ಕಲ್ಸಾ ಅಂತ ಹೇಳ್ತೇವೆ. ಸೊ ಇದನ್ನ ಕ್ರಿಯೇಟ್ ಮಾಡಿರ್ತಕ್ಕಂಥವ್ರು ಯಾರು ಅಂದರೆ ತೇಜ್ ಬಹದ್ದೂರ್ ಅವರ ಮಗ. ಅವರ ತಂದೆಯ ಸ್ಯಾಕ್ರಿಫೈಸ್ನ ನಂತರ ಕ್ರಿಯೇಟ್ ಮಾಡಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಕಲ್ಸಾ ಅಂತ ಕರಿತೇವೆ. ಸೊ ಇಲ್ಲಿಗೆ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 1008. ಸೊ ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ ಹಿಯರ್. ಸೊ ದಿಸ್ ಇಸ್ ಕ್ವೆಶ್ಚನ್ ನಂಬರ್ 1 ಆ್ಯಂಡ್ ದಿಸ್ ಇಸ್ ಕ್ವೆಶ್ಚನ್ ನಂಬರ್ 2. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳನ್ನು ನಾನು ಕಂಪ್ಲೀಟ್ ಮಾಡಿರ್ತೇನೆ. ಸೊ ಮುಂದಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಸೊ ಅಲ್ಲಿಯವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್, ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.